ವೀಕ್ಷಕರೇ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚ. ನಾನು ದೀಕ್ಷಿತ್ ನಾಯರ್. ಇವತ್ತು ನಮ್ಮ ಪ್ರವಾಸಿ ಪ್ರಪಂಚದ ತಂಡ ಬೆಳಗಾವಿಯ ಬೈಲಹೊಂಗಲಕ್ಕೆ ಬಂದಿದ್ದೀವಿ. ಬೆಳಗಾವಿ ಅಂದ ತಕ್ಷಣ ಶುದ್ಧ ಕನ್ನಡತನ, ಸ್ವಾತಂತ್ರ್ಯದ ಕಿಚ್ಚು, ಭಾವೈಕ್ಯತೆಯ ಸಂಕೇತ. ಬೆಳಗಾವಿ ಇವತ್ತು ಭಾರತದಾದ್ಯಂತ ತನ್ನ ಛಾಪನ್ನು ಬೀರಿರುವಂತಹ ಸುಪ್ರಸಿದ್ಧ ಜಿಲ್ಲೆ. ಬೈಲಹೊಂಗಲ ಅಂದ ತಕ್ಷಣ ನಮಗೆ ನೆನಪಾಗುವುದು 3000 ಮಠ. ಇವತ್ತು 3000 ಮಠದಲ್ಲಿ ಮಹಾಶಿವಯೋಗೀಶ್ವರರ ಜಾತ್ರೆಯ ತಯಾರಿಯ ಸಂಭ್ರಮ ಅತ್ಯಂತ ಭರ್ಜರಿಯಿಂದ ಅದ್ಧೂರಿತನದಿಂದ ನಡೀತಾ ಇದೆ. ಈ ಜಾತ್ರೆಯ ಮಹೋತ್ಸವದ ಬಗ್ಗೆ, ಜಾತ್ರೆಯ ಹಿನ್ನೆಲೆಯ ಬಗ್ಗೆ, ಜಾತ್ರೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿ ಮತ್ತು 3000 ಮಠದ ಪೀಠಾಧಿಪತಿಗಳಾದಂತಹ ಪ್ರಭು ನೀಲಕಂಠ ಮಹಾಸ್ವಾಮೀಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಮತ್ತು ಭಕ್ತಿಭಾವದಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಮೀಜಿ, ಮಹಾಶಿವಯೋಗೀಶ್ವರರ ಜಾತ್ರೆ ಅಂದ ತಕ್ಷಣ ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈಗಾಗಲೇ ಅತಿ ಪ್ರಸಿದ್ಧವಾಗಿರುವಂತಹ ಜಾತ್ರೆ. ಭಕ್ತರಲ್ಲಿ ಒಂದು ರೀತಿಯ ಭಕ್ತಿಯ ಭಾವವನ್ನು ಬಿತ್ತುವಂತಹ ಜಾತ್ರೆ. ಈ ಜಾತ್ರೆಯ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ, ತುಂಬ ಮಠದ ಇತಿಹಾಸ 900 ವರ್ಷಗಳಕ್ಕಿಂತನೂ ತುಂಬ ಹಳೆಯದಾಗಿರುವಂಥದ್ದು. ಮಠದ ಮೂಲ ಕರ್ತೃಗಳಾಗಿರುವಂಥವರು ನೀಲಕಂಠ ಶಿವಯೋಗಿಗಳು ಅಂತ. ಅವರೇ ಯಾವ ಕಡೆಯಿಂದ ಬಂದರು ಅನ್ನುವಂಥದ್ದು ಇತಿಹಾಸದಲ್ಲಿ ಇನ್ನೂ ಕೂಡ ಉಲ್ಲೇಖ ಇಲ್ಲ. ಆದರೆ ಕೆಲವರು ಉತ್ತರ ಭಾರತದ ಹಿಮಾಲಯದಿಂದ ಅವರು ಬಂದರು, ಬೇರೆ ಬೇರೆ ಕಡೆ ಎಲ್ಲ ಸಂಚರಿಸಿ, ನಾಡಿನಲ್ಲಿ ದೇಶದಾದ್ಯಂತ ಸಂಚರಿಸಿ ಕೊನೆಯದಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಹೊಂಗಲಕ್ಕೆ ಬಂದರು ಅನ್ನುವಂತಹದ್ದು. ಅವರು ನಿರಂತರವಾಗಿರುವಂತಹ ಬಹುದೊಡ್ಡ ತಪಸ್ವಿಗಳಾಗಿದ್ದರು, ವಾಕ್ಸಿದ್ಧಿ ಪುರುಷರಾಗಿದ್ದರು. ಅವರು ಹಸ್ತವನ್ನು ಚಾಚಿದರೆ ಎಲ್ಲವೂ ಕೂಡ ಶುಭವಾಗ್ತಾ ಇತ್ತು ಅನ್ನುವಂಥದ್ದು ಭಕ್ತರ ಒಂದು ಇತಿಹಾಸದಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಪೂಜ್ಯರು ಲಿಂಗ ಪೂಜಾನಿಷ್ಠರಾಗಿದ್ದರು, ತಪಸ್ವಿಗಳಾಗಿದ್ದರು. ಅವರಿಂದ ಈ ಮಠ ಬೆಳಗಿತು. ಇಲ್ಲೊಂದು ವಿರಕ್ತ ಮಠ ಅನ್ನುವಂಥದ್ದು ಸ್ಥಾಪನೆಗೊಂಡಿತು. ಆ ಮಠದಿಂದ ಹಲವಾರು ಕೆಲಸಗಳು, ಪರಮ ಪೂಜರಿದ್ದಾಗ ಹಲವಾರು ಕೆಲಸಗಳು ಪ್ರಾರಂಭಗೊಂಡು ಇಲ್ಲಿ ಪೂಜಾ ಕೈಂಕರ್ಯಗಳಾಗಿರಬಹುದು, ಭಕ್ತರ ಉದ್ಧಾರ ಆಗಿರಬಹುದು. ಆಮೇಲೆ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಹಾಗೆ ಸುಮಾರು 6 ಶಾಖಾ ಮಠಗಳನ್ನು ಪ್ರಾರಂಭ ಮಾಡೋದು ಪೂಜರು. 6 ಶಾಖಾ ಮಠಗಳನ್ನು ಪ್ರಾರಂಭ ಮಾಡಿ ಸುಮಾರು ಮುಂಬೈ ಪ್ರಾಂತ್ಯದವರೆಗೂ ಕೂಡ, ಆಗಿನ ಮುಂಬೈ ಪ್ರಾಂತ್ಯದವರೆಗೂ ಕೂಡ ನಮ್ಮ ಮಠಗಳನ್ನು ಬೆಳೆಸಿರುವಂತಹ ಕೀರ್ತಿ ಮೂಲ ಕರ್ತೃಗಳಾಗಿರುವಂತಹ ನೀಲಕಂಠ ಶಿವಯೋಗೀಶ್ವರರಾಗಿದೆ. ಯಾರ ನೆರವು ಇಲ್ಲದೆ, ಯಾರಲ್ಲೂ ಕೈ ಚಾಚದ ಒಂದು ಮಠವನ್ನ, ಒಂದು ಇಡೀ ಪರಂಪರೆಯನ್ನ ಅಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು ಸುಲಭದ ಮಾತಲ್ಲ. ಸ್ವಾಮೀಜಿ, ಜಾತ್ರೆ ಅಂದ ತಕ್ಷಣ ಒಂದು ನೆಲದ ಬೇರು, ಅದು ಒಂದು ಸಂಪ್ರದಾಯವನ್ನ, ಒಂದು ಇಡೀ ಪರಂಪರೆಯ ಆಚರಣೆಯನ್ನ ಮುಂದಿನ ತಲೆಮಾರಿಗೆ ದಾಟಿಸೋದಿದೆಯಲ್ಲ, ಅದು ನಿಜಕ್ಕೂ ಕಷ್ಟ ಸಾಧ್ಯ. ಅದನ್ನ ನೀವು ಕಳೆದ 18 ವರ್ಷಗಳಿಂದ ಸಾಧ್ಯವಾಗಿಸ್ಕೊಳ್ತಾ ಬರ್ತಾ ಇದ್ದೀರಿ. ಪರಂಪರೆಯ ಹೆಸರನ್ನ ಮತ್ತೆ ಈ ಹಿಂದಿನ ಪರಂಪರೆಯ ಸ್ವಾಮೀಜಿಗಳ ಹೆಸರನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಕಾಯವಾಚ ಮನಸ್ಸ ಪರಿಶುದ್ಧವಾಗಿ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಕಳೆದ 18 ವರ್ಷಗಳಲ್ಲಿ ನೀವು ಈ ಜಾತ್ರೆಯ ಮೂಲಕ ಈ ಸಮಾಜಕ್ಕೆ ಬಿತ್ತಿದಂತಹ ಸಂದೇಶ ಏನು? ಜಾತ್ರೆಯಲ್ಲಿ ಆದಂತಹ ಬದಲಾವಣೆಗಳೇನು? ನಾವು ಸುಮಾರು ನೀಲಕಂಠ ಶಿವಯೋಗೀಶ್ವರರು ಆಗಿ ಹೋದ್ಮೇಲೆ ಸುಮಾರು 17 ಜನ ಪೀಠಾಧಿಕಾರಿಗಳು, 16 ಜನ ಪೀಠಾಧಿಕಾರಿಗಳು ಇಲ್ಲಿ ಆಗಿ ಹೋಗಿದ್ದಾರೆ. 16ನೇವರಾಗಿ ನನ್ನ ಈ ಪೀಠಕ್ಕಿಂತ ಬರುವುದಕ್ಕಿಂತ ಮುಂಚೆ ಇರುವಂತಹ ಗುರುಗಳು ಗಂಗಾಧರ ಮಹಾಸ್ವಾಮಿಗಳು. ಅವರು 16ನೇವರಾಗಿ ಮಠಕ್ಕೆ ಬಂದ ಮೇಲೆ ಮಠದ ಅಭಿವೃದ್ಧಿಯನ್ನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಯಾವುದೇ ಆಸ್ತಿ ಇಲ್ಲದೆ ಇರುವಂತಹ, ಯಾವುದೇ ಮಠ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿದ್ದಂತಹ ಈ ಮಠವನ್ನ ಮುನ್ನೆಲೆಗೆ, ಮಠದ ಅಭಿವೃದ್ಧಿ ಆಗಿರಬಹುದು, ತಾವೇ ರೈತರಾಗಿ ಹೊಲದಲ್ಲಿ ಉತ್ತಿ ಬೆಳೆದು ಆ ನಂತರ ಮಠವನ್ನು ನಿರ್ಮಾಣ ಮಾಡಿದ್ರು. ಮಠವನ್ನು ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ, ಒಂದು ಈ ಭಾಗದಲ್ಲಿ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಆಗಿನ ಕಾಲದಲ್ಲಿ. ಒಂದೇ ಒಂದು ಬ್ರಿಟಿಷರ್ ಸ್ಥಾಪನೆ ಮಾಡಿರುವಂತ ಒಂದು ಶಾಲೆ ಇತ್ತು. ಆ ಕಾಲದಲ್ಲಿ ಬ್ರಿಟಿಷರ್ ಸ್ಥಾಪನೆ ಮಾಡಿರುವಂತಹ ಒಂದು ಹೈಸ್ಕೂಲ್. ಆ ಸ್ಕೂಲ್ ಅನ್ನ ಬಿಟ್ಟರೆ ಯಾವುದೇ ಶಿಕ್ಷಣ ನಮ್ಮ ಬೈಲಹೊಂಗಲದಲ್ಲಿ ಇರಲಿಲ್ಲ. ಅದನ್ನ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರು ಹುಟ್ಟು ಹಾಕಿದ್ರು. ಶಿಕ್ಷಣ ಸಂಸ್ಥೆಯನ್ನ ತೆಗಿಬೇಕು, ನಮ್ಮ ಭಾಗದ ಕಡು ಬಡವರು ಏನಿದ್ದಾರೆ ಅವ್ರು ಎಲ್ರಿಗೂ ಕೂಡ ಶಿಕ್ಷಣ ದೊರಿಬೇಕನ್ನುವಂತಹ ಕಾರಣದಿಂದ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಬಹುದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಗಳು, ಸುಮಾರು 38 ಸಂಸ್ಥೆಗಳು ಈ ಮಠದಿಂದ ಪ್ರಾರಂಭಗೊಂಡು ಸುಮಾರು 25 ವರ್ಷದ ಕೆಲವೇ ಸಮಯಗಳಲ್ಲಿ ಬೆಳೆಸಿದ್ರು ಅವರು. ಆ ನಂತರದಲ್ಲಿ ನಮ್ಮನ್ನ ಉತ್ತರಾಧಿಕಾರಿಯಾಗಿ ಮಾಡಿಕೊಂಡು ಈ ಮಠದ ಪೂಜ್ಯರ ಲಿಂಗೇಕರ ಆದ್ಮೇಲೆ ನಮ್ಮನ್ನ ಪೀಠಾಧಿಕಾರಿಯನ್ನಾಗಿ
ಇಡೀ ಭಕ್ತ ಸಮೂಹ ಎಲ್ಲವೂ ಕೂಡ ಮಾಡ್ತು. ಮಾಡಿದ ಆದ್ಮೇಲೆ ಒಂದು ವಿಶೇಷವಾಗಿ ಪರಮ ಪೂಜ್ಯರು, ಪೂಜಾ ಮೂಲಕರ್ತೃಗಳಾಗಿರುವಂತಹ ನೀಲಕಂಠ ಶ್ರೀಗಳ ಒಂದು ಜಾತ್ರೆಯನ್ನ ಅವರು ಬಂದಾಗಿನಿಂದನೂ ಕೂಡ ಒಂದು ನೂತನವಾಗಿರುವಂತಹ ರಥೋತ್ಸವ ಆಗಿರಬಹುದು, ಆಮೇಲೆ ಸಾಮೂಹಿಕ ವಿವಾಹಗಳಾಗಿರಬಹುದು, ಹಲವಾರು ಕಾರ್ಯಕ್ರಮಗಳನ್ನ ಪೂಜ್ಯರು ಹಮ್ಮಿಕೊಳ್ತಾ ಬಂದ್ರು. ಆ ನಂತರದಲ್ಲಿ ನಾವು ಈ ಪೀಠಕ್ಕೆ ಆದ್ಮೇಲೆ ವಿಶೇಷವಾಗಿ ಸುಮಾರು ಈಗೊಂದು 8 ವರ್ಷಗಳಿಂದ ನಾವು ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಈ ನಾವು ಬಂದ್ಮೇಲೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ಸಮ್ಮೇಳನ ಆಗಿರಬಹುದು, ಆಮೇಲೆ ಯುವಕರ ಒಂದು ಸಮ್ಮೇಳನ ಆಗಿರಬಹುದು, ಯುವ ಸಮ್ಮೇಳನ ಅಂತ ಮಾಡಿರ್ತೀವಿ. ಅದರಲ್ಲಿ ಹಲವಾರು ಮುಖ್ಯವಾಗಿರುವಂತಹ ಕರ್ನಾಟಕದಲ್ಲಿ ಒಳ್ಳೆ ಪ್ರತಿಷ್ಠಿತ ಯುವಕರಿಗೆ ಮೋಟಿವೇಶನ್ ಕೊಡುವಂತಹ ಸ್ಪೀಕರ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಹಲವಾರು ಗಣ್ಯರನ್ನ ಕರೆಸೋದಾಗಿರ್ಬೋದು. ಆಮೇಲೆ ಮಠದಿಂದ ಊರಿನಲ್ಲಿ ಒಂದು ಜನಜಾಗೃತಿ ಪಾದಯಾತ್ರೆ, ಅಂದ್ರೆ ಮನೆ ಮನೆಗೆ ಹೋಗೋದ್ರಿಂದ ಯಾವಾಗಲೂ ಕೂಡ ಭಕ್ತರು ಸ್ವಾಮಿಗಳ ಹತ್ರ ಬರ್ತಾರೆ, ಮಠಕ್ಕೆ ಬಂದು ಭೇಟಿ ಆಗ್ತಾರೆ. ಆದ್ರೆ ಇಲ್ಲಿ ನಾವೊಂದು ಕಾನ್ಸೆಪ್ಟ್ ಅನ್ನ ಮಾಡಿದ್ವಿ, ಎಲ್ಲ ಭಕ್ತರನ್ನು ಒಟ್ಟುಗೂಡಿಸಿ ಅವರೇ ನಮ್ಮ ಮಠಕ್ಕೆ ಬರೋದು ನಿರಂತರವಾಗಿರುತ್ತದೆ. ನಾವು ಯಾವಾಗ ಅವ್ರ ಮನೆ ಹತ್ರ ಹೋದ್ರೆ ಅದೊಂದು ಧರ್ಮ ಜಾಗೃತಿ ಆಗ್ತದೆ. ಎಲ್ಲರೂ ಕೂಡ ವಿಶೇಷವಾಗಿ ಒಂದಿಷ್ಟು ರುದ್ರಾಕ್ಷಿ ಧಾರಣೆ, ಆ ನೆಪದಲ್ಲಿ ರುದ್ರಾಕ್ಷಿ ಧಾರಣೆ, ಭಸ್ಮವನ್ನ ಕೊಡುವಂತಹದ್ದು. ಹಲವಾರು ಜನ ಯಾವುದೇ ಕೆರೆ ಅನ್ನಂಗಿಲ್ಲ, ಯಾವುದೇ ಜಾತಿ ಭೇದ ಮತ ಪಂಥ ಯಾವುದೂ ಇರ್ಲಾರ್ದೆ ಎಲ್ಲರ ಮನೆ ಬಾಗಿಲಿಗೂ ಕೂಡ ಹೋಗಿ ಬರುವಂತಹದನ್ನ ನಾವು ಮಾಡಿದ್ವಿ. ಅದೊಂದು ವಿಶೇಷವಾಗಿ ಸಂಚಲನವನ್ನ ಇಡೀ ನಾಡಿನಲ್ಲಿ ಮೂಡ್ತು ಅನ್ನುವಂತಹದ್ದು ಅದು ಇಡೀ ಭಕ್ತರೇ ಇವತ್ತು ಹೇಳ್ತಾ ಇದ್ದಾರೆ. ಅದೇ ರೀತಿ ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಪ್ರತಿ ಊರಿನ ಜಾತ್ರೆ ಅಂದ್ರೆ ಅಲ್ಲೊಂದು ರೀತಿ ಹಬ್ಬದ ವಾತಾವರಣ ಇರುತ್ತೆ, ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ, ಧಾರ್ಮಿಕ ರಥೋತ್ಸವ, ಪಾದಯಾತ್ರೆ, ಬೇರೆಲ್ಲ ಸಡಗರಗಳು ಅಲ್ಲಿ ಮನೆ ಮಾಡಿರುತ್ತೆ. ಆದರೆ ಒಂದು ಜಾತ್ರೆಯ ಮೂಲಕ ಒಂದು ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಹಾಡೋದಿರ್ಬೋದು, ಅಥವಾ ಯುವಕರನ್ನ ಸೇರಿಸಿ ಅವರಲ್ಲಿ ಜಾಗೃತಿ ಮೂಡಿಸುವಂಥದ್ದಿರ್ಬೋದು, ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನ ಮಾಡೋದು ನಿಜಕ್ಕೂ ಇದು ನಾಡಿಗೆ ಒಂದು ರೀತಿಯ ಮಾದರಿಯಾದಂತಹ ಜಾತ್ರೆ ಅಂತ ಹೇಳ್ಬೋದು. ಸ್ವಾಮೀಜಿ, ಜಾತ್ರೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ? ನನಗೆ ಈ ಜಾತ್ರೆಯ ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಇದೊಂದು ರೀತಿಯ ಭಾವೈಕ್ಯತೆಯ ಜಾತ್ರೆ, ಎಲ್ಲರನ್ನ ಒಗ್ಗೂಡಿಸುವ, ಎಲ್ಲ ಜಾತಿ ಮತ್ತು ಎಲ್ಲ ಧರ್ಮದವರನ್ನ ಒಂದೆಡೆ ಸೇರಿಸುವಂತಹ ಅತ್ಯದ್ಭುತವಾದ ಜಾತ್ರೆ ಅನ್ನೋದು ನನ್ನ ಗಮನಕ್ಕೆ ಬಂತು. ನೀವು ಹೇಳೋದಾದ್ರೆ ಈ ಜಾತ್ರೆಯ ಅನುಭವ ಮತ್ತೆ ಇಲ್ಲಿ ಯಾರೆಲ್ಲ ಸಹಕಾರ ನೀಡ್ತಾರೆ? ಇಡೀ ಭಕ್ತ ಸಮೂಹವೇ ಇದಕ್ಕೆ ನಮಗೆ ಸಹಾಯವನ್ನು ನೀಡ್ತಾ ಇರುವಂತದ್ದು. ಕಾರಣ ಭಕ್ತರಿಂದಲೇ ಮಠ ಇದು. ನಾವು ಕೇವಲ ಒಬ್ಬರೇ ಮಾಡ್ತೀವಿ ಅನ್ನೋದಾದ್ರೆ ಮಠ ನಡೆಯೋದಿಲ್ಲ. ಇಡೀ ಸಮಾಜದ ಸ್ವತ್ತಾಗಿ ಮಠ ಇರುತ್ತೆ. ಅದಕ್ಕೆ ಸಮಾಜವೇ ಇದಕ್ಕೊಂದು ಶಕ್ತಿಯಾಗಿ ನಮಗೆ ಈ ಜಾತ್ರೆಯನ್ನ ಮಾಡ್ಲಿಕ್ಕೆ ದೊಡ್ಡ ಬೆಂಬಲವನ್ನು ನೀಡುತ್ತದೆ ಅಂತ. ಈ ಜಾತ್ರೆ ಎಷ್ಟು ದಿನಗಳು ನಡೆಯುತ್ತೆ? ಪ್ರತಿದಿನ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು? 11 ದಿವಸಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ಜಾತ್ರಾ ಮಹೋತ್ಸವ ಮೊದಲೆಲ್ಲ 1 ತಿಂಗಳು ನಡೀತಾ ಇತ್ತು. ಅದೊಂದು ವಿಶೇಷ ಸಡಗರ ಆಗಿನ ಕಾಲದಲ್ಲಿ. ಆಗಿನ ಕಾಲದ ಹಾಗೆ ಈಗೆಲ್ಲ ತುಂಬಾ ಬದಲಾವಣೆಗಳನ್ನ ನಾವು ತಂದಿರುವಂತಹದ್ದು. 1 ತಿಂಗಳ ಪಾದಯಾತ್ರೆ ಮಾಡ್ತಾ ಇತ್ತು, ಬೇರೆ ಬೇರೆ ಊರುಗಳಿಗೆ ಪಾದಯಾತ್ರೆ ಆಗ್ತಾ ಇತ್ತು. ಇವಾಗಲೂ ಕೂಡ ನಾವು ಅದನ್ನ ಪರಿಪಾಠವನ್ನ ಹಾಕೊಂಡು ಬಂದಿದ್ದೀವಿ. ಇವಾಗ 11 ದಿವಸಗಳ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಮೊದಲಿಗೆ ನಾವು 11 ದಿವಸಗಳಲ್ಲಿ ಪ್ರಾರಂಭದಿಂದ ಒಂದು 11 ದಿವಸಗಳ ಕಾಲ ಪ್ರವಚನಗಳನ್ನ ಇಡುತ್ತೇವೆ. ನಮ್ಮ ಧರ್ಮದ ಹಲವಾರು ಮಹಾತ್ಮರ ಪುಣ್ಯ ಕಥೆಗಳನ್ನ ಹೇಳಿಸುವಂತಹದ್ದು, ಧರ್ಮ ಗ್ರಂಥದ ಬಗ್ಗೆ ಹೇಳುವಂತಹದ್ದು, ಅದಕ್ಕೆ ಆಗಿರುವಂತಹ ಒಬ್ಬ ಪ್ರಮುಖ ಪ್ರವಚನಕಾರರನ್ನ ಕರೆಸಿ ಅವರಿಂದ ಜನರಿಗೆ ಆಧ್ಯಾತ್ಮದ ಬೋಧನೆಯನ್ನ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಅದರ ನೆಪದಲ್ಲಿ ಕೊನೆಯದಾಗಿ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಅದೊಂದು ವಿಶೇಷವಾಗಿರುವಂತಹ ವೇದಿಕೆ ಆಗಿರುತ್ತದೆ. ಆ ವೇದಿಕೆಯನ್ನ ನೋಡ್ಲಿಕ್ಕೆ ಇವತ್ತು ಜನಸಾಗರ ಬಹಳಷ್ಟು ಬರ್ತದೆ. ಇವತ್ತು ಆ ಕಾರ್ಯಕ್ರಮಗಳಲ್ಲಿ ಸುಮಾರು ಈ ನಾಡಿನ ಹಲವಾರು ರಾಜಕಾರಣಿಗಳಾಗಿರ್ಬಹುದು, ಈ ನಾಡಿನ ಹಲವಾರು ಹಿರಿಯ ಪರಮ ಪೂಜ್ಯರಾಗಿರ್ಬಹುದು, ಬೇರೆ ಬೇರೆ ಭಾಗದಿಂದ ಸುಮಾರು ಒಂದು 100ಕ್ಕಿಂತನೂ ಹೆಚ್ಚಿನ ಅತಿಥಿಗಳಾಗಿರ್ಬಹುದು, ಆಮೇಲೆ ಒಂದು 20 ರಿಂದ 30 ಸಂಖ್ಯೆಯಲ್ಲಿ ಮಹಾಸ್ವಾಮೀಜಿಯವರಾಗಿರ್ಬೋದು, ಈ ರೀತಿಯಾಗಿ ವಿಶೇಷವಾಗಿ ಅವರನ್ನೆಲ್ಲ ಕರೆಸಿ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತೇವೆ. ಮತ್ತೆ ಇದರಲ್ಲಿ ವಿಶೇಷವಾಗಿ ನೀಲಕಂಠಶ್ರೀ ಪ್ರಶಸ್ತಿಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಬರ್ತಾ ಇದ್ದೀವಿ. ಇದೊಂದು ವಿಶೇಷ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಬಂದ್ಮೇಲೆ ನಾವು ಕೇವಲ ನಾವು ಎಲ್ಲೆಲ್ಲೋ ಎಲೆಮರೆಯ ಕಾಯಿ ಆಗಿರುವಂತಹ ಸಾಧಕರಿರ್ತಾರೆ,
ಆ ಸಾಧಕರನ್ನ ನಮ್ಮ ಸಮಾಜಕ್ಕೆ ಪರಿಚಯಿಸುವಂತಹ ಕೆಲಸ ನಮ್ಮದಾಗಬೇಕು. ಹೌದು. ಮಠ ಅಂದ್ರೇನೆ ಅದೇ ಅಲ್ವಾ? ಇವತ್ತು ಸಾಧಕರನ್ನ ಗುರುತಿಸಿ ಹೌದು. ನಾವೆಲ್ಲರೂ ಕೂಡ ಮುನ್ನೆಲೆಗೆ ಅವರನ್ನ ತೆಗೆದುಕೊಂಡು ಬರಬೇಕನ್ನುವಂಥದ್ದು. ಆ ರೀತಿಯಾಗಿರುವಂತಹ ಸಾಧಕರನ್ನ ಗುರುತಿಸಿ ನೀಲಕಂಠಶ್ರೀ ಪ್ರಶಸ್ತಿ ಅನ್ನುವಂಥದ್ದನ್ನು ಕೊಡ್ತಾ ಆ ಪ್ರಶಸ್ತಿಗೆ ಒಂದಿಷ್ಟು ಗೌರವಧನವನ್ನ ಇಟ್ಟು ನಾವು ಮಠದಿಂದಲೇ ಎಲ್ಲ ಭಕ್ತರ ಒಡಗೂಡಿ ನಾವೆಲ್ಲರೂ ಕೂಡ ಇವತ್ತು ಅದನ್ನ ಕೊಡ್ತಾ ಬರ್ತಾ ಇದ್ದೇವೆ. ಇಲ್ಲಿಯವರೆಗೆ ಸುಮಾರು 4 ಜನರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಪ್ರಥಮವಾಗಿ ಒಬ್ಬರು ಡಾಕ್ಟರ್ ರಾಮಣ್ಣ ಅವರಂತ ಹೇಳಿ ದೇಹದಾನವನ್ನ ಮಾಡಿಸ್ತಾ ಇರುವಂತಹ ಅಪರೂಪದ ವ್ಯಕ್ತಿ, ವೈದ್ಯರಾಗಿ ಹಲವಾರು ಕಾರ್ಯಗಳನ್ನ ಮಾಡಿದ್ದಾರೆ. ಆ ನಂತರ ನಿರುಪಾದೇಶ್ವರ ಮಹಾಸ್ವಾಮಿಗಳು ಅಂತ ಸಾಹಿತ್ಯ ಲೋಕದಲ್ಲಿ ಬಹುದೊಡ್ಡ ಸೇವೆಯನ್ನ ಮಾಡಿರುವಂತಹ ಮಹಾಸ್ವಾಮಿಗಳವರು. ಆ ನಂತರದಲ್ಲಿ ಈ ವರ್ಷ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಆನಂದ್ ಮಲ್ಲಿಗ್ವಾಡ್ ಅನ್ನುವಂತಹ ವ್ಯಕ್ತಿ ಇಡೀ ಕೆರೆಗಳ ಅಭಿವೃದ್ಧಿಯನ್ನ ಮಾಡಿರುವಂತಹದ್ದು ಇಡೀ ಭಾರತದಲ್ಲಿ ದೊಡ್ಡ ಹೆಮ್ಮೆಯ ವಿಷಯ. ಅಂತಹ ವ್ಯಕ್ತಿಯನ್ನ ಯುವಕರಿಗೆ ಮಾದರಿಯಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸ್ಫೂರ್ತಿ ಬರ್ತದೆ ಯುವಕರಿಗೆ ಅನ್ನುವಂತಹ ಕಾರಣದಿಂದ ಇವತ್ತು ಅವರಿಗೆ ಈ ವರ್ಷದ ಒಂದು ಪ್ರಶಸ್ತಿಯನ್ನು ನಾವು ಕೊಡು ಮಾಡ್ತೇವೆ. ಸಾಮಾನ್ಯವಾಗಿ ಸಾಧಕರು ಪ್ರಶಸ್ತಿ ಅಂದ ತಕ್ಷಣ IT ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಇನ್ನೇನೋ ಕ್ರಾಂತಿ ಹುಟ್ಟು ಹಾಕ್ತವ್ರು ಅಂತೀವಿ. ಬಟ್ ನೀವು ಹೇಳಿದ 3 ಹೆಸರನ್ನ ಬಹುತೇಕ ಮಂದಿ ಕೇಳಿರೋದಿಲ್ಲ. ಆದ್ರೆ ನೀವು ಪ್ರಶಸ್ತಿಯನ್ನ ಎಲೆಮರೆಕಾಯಿ ಸಾಧಕರಿಗೆ ಕೊಟ್ಟಿರೋದ್ರಿಂದ ಬಹುಶಃ ಒಂದು ಜಾತ್ರೆ ಮತ್ತು ಇಡೀ ಜಾತ್ರೆಯ ಒಂದು ಪರಿಕಲ್ಪನೆ ಯಶಸ್ವಿ ಆಗೋದೇ ಆ ಹಂತದಲ್ಲಿ ಅಂತ. ಸ್ವಾಮೀಜಿ, ಜಾತ್ರೆಯಲ್ಲಿ ಯಾವ ಭಾಗಗಳಿಂದೆಲ್ಲ ಭಕ್ತಗಣಗಳಲ್ಲಿ ಬರ್ತಾರೆ? ಸುಮಾರು ಒಂದು 3-4 ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಭಕ್ತರು ಬರ್ತಾರೆ. ನಮ್ಮ ಹಲವಾರು ಶಾಖಾ ಮಠಗಳಿದಾವೆ. ಎಲ್ಲ ಕಡೆಯಿಂದನೂ ಕೂಡ ಬೇರೆ ಬೇರೆ ಕಡೆಯಿಂದ ಇರುವಂತಹ ನಮ್ಮ ಭಕ್ತರು ಇವತ್ತು ಬೇರೆ ಬೇರೆ ಪ್ರದೇಶದಲ್ಲಿನೂ ಕೂಡ ಇದ್ದಾರೆ. ಆ ಎಲ್ಲ ಭಕ್ತರು ಕೂಡ ಈ ಜಾತ್ರೆಯಲ್ಲಿ ಸಮ್ಮಿಲನ ಮಾಡ್ತಾರೆ. ಕೇವಲ ಜಾತ್ರೆ ಅಂದ ತಕ್ಷಣ ನಾವು ಕೇವಲ ಒಂದು ಮನೆಯ ಸಡಗರ ಅನ್ನೋ ರೀತಿ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಅಂತಾರೆ, ಆ ರೀತಿ ಸೇರುವಂತ ಒಂದು ಅಪರೂಪ ಮಹಾಸಮ್ಮಿಲನ. ಹೌದು, ಮಹಾಸಮ್ಮೇಳನ ಆಗಿ ಎಲ್ಲ ಭಕ್ತರು ಸೇರ್ತಾರೆ. ಒಂದು ಖುಷಿ ವಿಚಾರ ಅದೆಲ್ಲ ನನಗೆ. ಯಾಕಂದ್ರೆ ಆ ನೀಲಕಂಠ ಶಿವಗಳ ಮೇಲೆ ಅವ್ರದ್ದು ಅಪಾರವಾಗಿರುವಂತಹ ಭಕ್ತಿ, ಮಠದ ಮೇಲೆ ಇರುವಂತಹ ಪ್ರೀತಿ, ಅದನ್ನ ಅವ್ರು ಇಟ್ಕೊಂಡು ಇವತ್ತು ಬರ್ತಾರೆ. ಬಹುಶಃ ಮಠದ ಪರಂಪರೆಯ ಜೊತೆಗೆ ಭಕ್ತಿ ಪರಂಪರೆ ಅಥವಾ ಭಕ್ತರ ಪರಂಪರೆಯು ಒಗ್ಗೂಡಿದ್ರೆ ಮಾತ್ರ ಈ ಮಟ್ಟಿಗಿನ ಯಶಸ್ವಿ ಮತ್ತು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಸುಮಾರು ಒಂದು 10,000ರಿಂದ ಒಂದು 30,000 ಜನಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಕೂಡ ಸೇರ್ತಾರೆ ಅನ್ನುವಂಥದ್ದು ಒಂದು ಖುಷಿ ವಿಚಾರ. ಅಲ್ಲ, ಒಂದು ಜಾತ್ರೆ ಅಂದ್ರೆ ಒಂದು ಊರಿನ ಜನರನ್ನ ಒಗ್ಗೂಡಿಸೋದೇ ಬಹಳ ಕಷ್ಟ. ಯಾಕಂದ್ರೆ ನಾವೆಲ್ಲ ಊರಿನ ಗ್ರಾಮ ಹಬ್ಬ ಅಥವಾ ಗ್ರಾಮ ದೇವತೆ ಹಬ್ಬ, ಗ್ರಾಮ ಜಾತ್ರೆ ಅಂದ್ರೆ ಪಕ್ಕದ ಕೇರಿಯವ್ನಿಗೆ ಈ ಕೇರಿಯವ್ರು ಕಂಡ್ರೆ ಆಗಲ್ಲ. ಅವ್ರನ್ನ ಒಗ್ಗೂಡಿಸೋದೇ ಒಂದು ಬಹಳ ಕಷ್ಟ ಇರುತ್ತೆ. ಆದ್ರೆ ದೇಶ ವಿದೇಶದಲ್ಲಿರುವಂತಹ ಎಲ್ಲ ಭಕ್ತರನ್ನ ಒಗ್ಗೂಡಿಸಿ, ಅಪಾರ ಸಂಖ್ಯೆ ಭಕ್ತರನ್ನ ಒಗ್ಗೂಡಿಸಿ ಒಂದು ಜಾತ್ರೆ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಬಹುಶಃ ಶಿವ ಮೆಚ್ಚುವಂತ ಕೆಲಸ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ನಿಜವಾಗ್ಲೂ ಒಂದು ಜಾತ್ರೆ ಅಂದ್ರೆ ಹಾಗೆ. ಹೌದು, ಇಡೀ ಜಾತ್ರೆ ಅನ್ನೋದೇ ಅದಕ್ಕೆ ಎಲ್ಲರೂ ಸೇರ್ಬೇಕು. ಜಾತಿ, ಮತ, ಪಂಥ, ಧರ್ಮ ಎಲ್ಲವನ್ನೂ ಮೀರಿ ಸೇರಿದಾಗಲೇ ಅದೊಂದು ಜಾತ್ರೆ ಅಲ್ಲ. ಬಹುಶಃ ಸ್ವಾಮಿ, ಜಾತ್ರೆ ಪರಿಕಲ್ಪನೆ ಅದಲ್ವಾ? ಎಲ್ಲರನ್ನ ಒಗ್ಗೂಡಿಸ್ಬೇಕು, ಎಲ್ಲಾ ಜಾತಿ ಧರ್ಮದ ಮೀರಿದವರು ಅಲ್ಲಿ ಬರಬೇಕು. ಹೌದು, ಪ್ರೀತಿ ಭೋಜನ ಮತ್ತು ಪ್ರೀತಿ ಬೀಜ ಎರಡನ್ನೂ ಬಿತ್ತಬೇಕು ಅಂತ. ಬಹುಶಃ ಏನಾಗುತ್ತೆ ಅಂದ್ರೆ, ಒಂದು ಮನೆಯಲ್ಲಿ ಮದುವೆ ಹಬ್ಬ ಹರಿದಿನ ಯಾಕೆ ಮಾಡ್ತಾರೆ ಅಂದ್ರೆ, ಈ ವೈಷಮ್ಯ ಕಲಹಗಳಿದ್ರೆ ಆ ಮೂಲಕ ಆದ್ರೂ ನಿವಾರಣೆ ಆಗ್ಲಿ, ಮತ್ತೆ ಅವರು ಸೌಹಾರ್ದ ಭಾವ ಬೆಳೀಲಿ ಅಂತ. ಬಹುಶಃ ಈ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಸೌಹಾರ್ದ ಭಾವನೆ ಮತ್ತು ಎಲ್ಲರಲ್ಲೂ ಕೂಡ ಸಹೋದರತ್ವದ, ಭ್ರಾತೃತ್ವದ ಭಾವನೆ ಬೆಳೆಯುತ್ತೆ ಅಂತ. ವಿಶೇಷವಾಗಿ ನಾನು ಪ್ರವಾಸಿ ಪ್ರಪಂಚದ ಪ್ರತಿನಿಧಿಯಾಗಿರೋದ್ರಿಂದ, ಒಂದು ಜಾತ್ರೆ ಒಂದು ಊರಿನ ಆಚರಣೆ ಮತ್ತು ಸಂಪ್ರದಾಯವನ್ನ ಒಗ್ಗೂಡಿಸುವಂಥದ್ದು. ಪ್ರವಾಸಿಗರಾಗಿ ಈ ಜಾತ್ರೆಯನ್ನ ಹೇಗೆ ನೋಡ್ತಾರೆ ಜನ? ಪ್ರವಾಸಿಗರನ್ನ ಯಾವ ರೀತಿ ಜಾತ್ರೆ ಆಕರ್ಷಿಸುತ್ತೆ? ಎಲ್ಲ ಪ್ರವಾಸಿಗರು ಇಲ್ಲಿ ಬರೋದ್ರಿಂದ ಒಂದು ಆಧ್ಯಾತ್ಮದ ಒಂದು ಕೇಂದ್ರ ಅವರಿಗೆ ದೊರೆತಂಗಾಗ್ತದೆ. ಒಂದು ಆಧ್ಯಾತ್ಮದ ಕೇಂದ್ರದಲ್ಲಿ ಒಂದಿಷ್ಟು ಚಿಂತನೆಗಳ ಬರುತ್ತವೆ. ಆ ಚಿಂತನೆಗಳನ್ನ ಕೇಳೋದ್ರ ಮೂಲಕ ಅವರು ತಮ್ಮ ಜೀವನವನ್ನು ಬಹಳಷ್ಟು ಪುಣ್ಯಮಯವಾಗಿ ಮಾಡ್ಕೊಳ್ಬಹುದು. ಆ ನಂತರದಲ್ಲಿ ನಾವೆಲ್ಲ ಈ ಆಧ್ಯಾತ್ಮದ ಚಿಂತನೆಗಳನ್ನ ಮಾಡೋದ್ರಿಂದ ಅದಷ್ಟೇ ಸಾಲೋದಿಲ್ಲ, ಒಂದಿಷ್ಟು ಮನಸ್ಸನ್ನು ಮನರಂಜಿಸಬೇಕು ಅನ್ನುವಂತಹ ಕಾರಣದಿಂದ ಸಾಂಸ್ಕೃತಿಕವಾಗಿ ನಾಡಿನ ಹೆಸರಾಂತ ಕಲಾವಿದರನ್ನು ನಾವೆಲ್ಲರೂ ಕೂಡ ಕರೆಸ್ತೇವೆ. ಹಲವಾರು ಜನರು ಇಲ್ಲಿ ಅದ್ಭುತವಾಗಿರುವಂತಹ ಆ ರೀತಿಯಾಗಿರುವಂತಹ ಕಾರ್ಯಕ್ರಮ ನಡೆದಾಗ ಅವ್ರು ಇದರಲ್ಲಿ ಭಾಗವಹಿಸಬಹುದು. ಇನ್ನೊಂದು ವಿಶೇಷ, ಅವರಿಗೆಲ್ಲ ಇರ್ಲಿಕ್ಕೆ ಇಲ್ಲಿ ಸುತ್ತಮುತ್ತಲಿರುವಂತಹ ಹಲವಾರು ಸ್ಥಾನಗಳು ಇವತ್ತೆಲ್ಲ ಇದಾವೆ. ನಮ್ಮ ಬೈಲಹೊಂಗಲಕ್ಕೆ ಬಂದ್ರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನಾವೆಲ್ಲರೂ ಕೂಡ ಕೇಳಿದ್ದೇವೆ, ಪಾಠಗಳನ್ನ ಓದಿದ್ದೇವೆ. ಆ ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಸಮಾಧಿ ನಮ್ಮ ಬೈಲಹೊಂಗಲದಲ್ಲಿ.
ಇವತ್ತು ನಾವೆಲ್ಲರೂ ಅದನ್ನ ಬೈಲೊಂಗಲ್ ನಾಡಿನ ಜನತೆ ಆಗಿರ್ಬೋದು, ಹೌದು ರಾಜಕಾರಣಿಗಳಾಗಿರ್ಬೋದು, ಹೌದು. ಸರ್ಕಾರ ಇವತ್ತು ಅನುದಾನಗಳನ್ನ ಕೊಡುವುದ್ರ ಮೂಲಕ ಬಹಳಷ್ಟು ಸುಂದರವಾಗಿ ಗೊಳಿಸಿದ್ದಾರೆ. ಅದನ್ನ ನಾವೆಲ್ಲ ಸುತ್ತಮುತ್ತಲಿನಲ್ಲಿ ನಾವು ನೋಡಬಹುದು. ಹಲವಾರು ಕ್ಷೇತ್ರಗಳು ಇವತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ಸುಮಾರು ಒಂದು 6-7 ಕಿಲೋಮೀಟರ್ದಲ್ಲಿ ಹೌದು ಅಲ್ಲಿಗೆ ಹೋಗಿ ಮತ್ತೆ ಮಠಕ್ಕೆ ಬಂದು ಉಳ್ಕೊಳ್ಳಬಹುದು. ಹೌದು ಅವರು ವಸತಿಯಾಗಿರ್ಬಹುದು. ಒಂದು ವಿಶೇಷವಾಗಿ ಇದೊಂದೆಲ್ಲ ಹೌದು. ಅನುಭವವನ್ನು ಅವರು ಪಡಿಬಹುದು ಅನ್ನುವಂಥ. ಅಂದ್ರೆ ಒಂದು ಜಾತ್ರೆಗೆ ಬಂದ್ರೆ ಇಷ್ಟೆಲ್ಲ ಬೋನಸ್ ರೀತಿ. ಮತ್ತೆ ನಮ್ಮಲ್ಲಿ ಯೋಗ ಇರುತ್ತೆ, ಹಾ ಯೋಗ ಅಧ್ಯಯನ ಶಿಬಿರಗಳಿರ್ತವೆ, ಅದನ್ನೆಲ್ಲ ಅಟೆಂಡ್ ಮಾಡಬಹುದು. ಧ್ಯಾನ, ಆಮೇಲೆ ಪಂಚಕರ್ಮದ ವಿಶೇಷವಾಗಿರುವಂತಹ ಅನುಭವವನ್ನ ಒಂದ್ ರೀತಿ ವೆಲ್ನೆಸ್ ಟೂರಿಸಮ್ ಆಗುತ್ತೆ. ಹೌದೌದು, ಆ ರೀತಿಯಾಗಿನೂ ನಮ್ಮಲ್ಲಿ ತಗೊಳ್ಬಹುದು ಅನ್ನುವಂಥದ್ದು. ಮತ್ತೆ ನಮ್ಮಲ್ಲಿ ಪಂಚಕರ್ಮದ ವಿಭಾಗಗಳು ಇರೋದ್ರಿಂದ ಅವರು ಅದನ್ನ ಪಡಿಬಹುದು, ಚಿಕಿತ್ಸೆಗಳನ್ನ ಪಡಿಬಹುದು ಅನ್ನುವಂಥದ್ದು. ಅಲ್ಲ, ಈಗ ಜಾತ್ರೆ ಅಂದ ತಕ್ಷಣ ನಿಮ್ಗೆ ಒಂದಷ್ಟು ಸವಾಲುಗಳಿರುತ್ತೆ. ಮಠದ ಪೀಠಾಧಿಪತಿಗಳಿಗೆ ಸವಾಲುಗಳನ್ನ ಹೇಗೆ ಎದುರಿಸ್ತಾ ಬಂದಿದ್ದೀರಿ? ಮತ್ತೆ ಸಮಾಜದ ನೆರವು ಸಹಕಾರ ಯಾವ ರೀತಿ ಇದೆ? ಸವಾಲ ಅನ್ನೋದು ಸಹಜವಾಗಿ ಎಲ್ಲರಿಗೂ ಕೂಡ ಇರುತ್ತೆ. ಕಾರಣ ಸವಾಲ ಯಾರಿಗಿಲ್ಲ? ಜೀವನ ನಡೆಸಬೇಕಾದ್ರೆ ಪ್ರತಿಯೊಬ್ಬ ಸನ್ಯಾಸಿಗೂ ಕೂಡ ಸವಾಲುಗಳು ಬರ್ತವೆ. ಇಲ್ಲಿ ಸಂಸಾರಸ್ಥನಿಗೆ ಒಂದು ಮನೆಯ ಜವಾಬ್ದಾರಿ ಆದ್ರೆ, ಹೌದು, ಸನ್ಯಾಸಿಗೆ ಇಡೀ ಊರಿನ ಜವಾಬ್ದಾರಿ. ಹೌದು, ನಾವು ಮಠದ ಜವಾಬ್ದಾರಿ ಅನ್ಕೊಳ್ಳೋದು ತಪ್ಪು. ಇಡೀ ಊರಿನ ಮತ್ತು ಸಮಾಜದ ಜವಾಬ್ದಾರಿ ಇರುತ್ತೆ. ಒಂದು ಸಮಾಜವನ್ನ ನಡೆಸುವಂತಹ ಒಂದು ಕೆಲಸ, ಕಾಯುವಂತಹ ಕೆಲಸ ಒಬ್ಬ ಸನ್ಯಾಸಿದಾಗಿರುತ್ತದೆ. ಅದಕ್ಕೆ ಹಲವಾರು ಸವಾಲುಗಳು ನಮಗೂ ಕೂಡ ಬಂದಿರ್ತವೆ. ಹೌದು, ಏರು ಇಳಿತ ಇದ್ದೇ ಇರುತ್ತೆ. ಕೂಡ ಇದ್ದೇ ಇರುತ್ತೆ. ಹೌದು, ಅದನ್ನ ಯಾವುದೂ ಲೆಕ್ಕಕ್ಕೆ ಪರಿಗಣಿಸಲಾರದೆ ಧೈರ್ಯದಿಂದ ಹೌದು, ಒಂದು ಮನಸ್ಸು ಮಾಡಿದ್ರೆ ಎಲ್ಲವನ್ನು ಕೂಡ ಗೆಲ್ಲಬಹುದು ಅನ್ನುವಂತಹ ಕಾರಣದಿಂದ ಮನಸ್ಸಿದ್ದರೆ ಮಾರ್ಗ ಆ ರೀತಿಯಾಗಿ ಒಂದು ಮನಸ್ಸನ್ನ ಕೊಟ್ಟು ನಾವು ಮುನ್ನೋಗ್ತಾ ಇದೀವಿ. ಯಾವುದೇ ತೊಡರುಗಳು ಬಂದ್ರೂ ಕೂಡ ಆ ಭಗವಂತ ಪರಿಹರಿಸ್ತಾ ಇರ್ತಾನೆ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಯಾವ ದೇವರನ್ನ ಪೂಜಿಸ್ಲಿಕ್ಕಾಗತ್ತೆ ಅಥವಾ ಏನ್ ಉತ್ಸವ ಇದೆ? ರಥೋತ್ಸವ ಅಂದ್ರಿ, ರಥದಲ್ಲಿ ಯಾವ ದೇವರು ಇರ್ತಾರೆ? ನಮ್ಮ ನೀಲಕಂಠ ಶಿವಯೋಗಿಗಳಿದಾರಲ್ಲ ನಮ್ಮ ಮಠದ್ದು, ಆಕ್ಚುಲಿ ಅವ್ರದೇ ಒಂದು ಈ ಜಾತ್ರೆ, ಅವ್ರದೇ ಜಾತ್ರೆ. ಆ ರಥೋತ್ಸವದಲ್ಲಿ ಅವ್ರದೇ ಮೂರ್ತಿಯನ್ನ ಇಟ್ಟು, ಆಮೇಲೆ ಆ ಮೂರ್ತಿಯನ್ನ ಇಡೋದ್ರಿಂದ ಮಾತ್ರ ಅಲ್ಲ, ಒಬ್ಬ ಮಾತನಾಡದೇ ಇರುವಂತಹ ದೇವರನ್ನ ಇಡೋದಲ್ಲ, ಮಾತನಾಡುವಂತಹ ನಿಜ ಜಂಗಮನನ್ನು ಕೂಡ ಅಲ್ಲಿ ಆ ರಥೋತ್ಸವದಲ್ಲಿ ಮಾತನಾಡುವಂತಹ ಒಬ್ಬ ಪೂಜ್ಯರನ್ನ, ಮಾತನಾಡುವ ನಡೆದಾಡುವ ಪೂಜ್ಯರು ಯಾರು ಇರ್ತಾರೆ ಹೌದು ಅವರನ್ನ ಆ ರಥೋತ್ಸವದಲ್ಲಿ ಕೂರಿಸಿ ಮೂರ್ತಿಯ ಜೊತೆಗೆ ಆ ಪೂಜ್ಯರು ಕೂತ್ಕೊಳ್ಬೇಕು. ಅಂದಾಗ ಆ ರಥೋತ್ಸವ ಹೇಳಿರ್ತದೆ. ಎಲ್ಲ ಸಾವಿರಾರು ಭಕ್ತರು ವಿಜೃಂಭಣೆಯಿಂದ ಅವರು ಹೇಳಿದ್ದಾರೆ. ಇದೊಂದು ವಿಶೇಷವಾಗಿರುತ್ತೆ. ಈ ಮಹಾಶಿವಯೋಗೀಶ್ವರರ ಜಾತ್ರೆಯ ಜೊತೆಗೆ ಕಳೆದ ಒಂದಷ್ಟು ವರ್ಷಗಳಿಂದ ಗಂಗಾಧರ ಸ್ವಾಮಿ ಅವರ ಜಯಂತಿ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಬಾರಿ 73ನೇ ವರ್ಷದ ಅವರ ಜಯಂತಿ ಇದೆ. ಅದನ್ನ ಯಾವ ರೀತಿ ಆಚರಿಸ್ತೀರಿ? ಅಂದ್ರೆ ಅದೇ ಪೂಜ್ಯರ ಒಂದು ಗಂಗಾಧರ ಮಹಾಸ್ವಾಮಿಗಳವರಿದ್ದಾರೆ. ಅವರು ಈ ಮಠಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಹೌದು, ಸಮಾಜಕ್ಕೆ. ಆ ಕಾರಣದಿಂದ ಅವ್ರದೊಂದು ಜಯಂತಿಯನ್ನ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಮತ್ತೆ ಇಡೀ ಭಕ್ತ ಸಮೂಹ ಅವರ ಮೇಲೆ ಬಹಳಷ್ಟು ದೊಡ್ಡ ಪ್ರೇಮ. ಇಂದೂನು ಕೂಡ ಅವರ ಸ್ಮರಣಾರ್ಥವಾಗಿ ಹಲವಾರು ಜನ ಒಂದಿಷ್ಟು ದೇಣಿಗೆಯನ್ನ ಅವರ ಸ್ಮರಣಾರ್ಥ ಬಡ ಮಕ್ಕಳಿಗೆ ಓದಿಸುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇರುವಂತದ್ದು ಅವರ ಸ್ಮರಣಾರ್ಥವಾಗಿ ಅವರ ಜಾತ್ರೆಯಲ್ಲಿ. ಇಂದಿಷ್ಟು ಜನ ವಿದ್ಯಾರ್ಥಿಗಳನ್ನು ದತ್ತಕ್ಕೆ ತೆಗೆದುಕೊಳ್ತಾರೆ. ಹಲವಾರು ಜನ ಅವರ ಹೆಸರಿನಲ್ಲಿ ಸ್ಮರಣಾರ್ಥವಾಗಿ ಹಲವಾರು ಜನ ಅವರಿಗೆ ಎಲ್ಲಿಯವರೆಗೆ ಆ ವಿದ್ಯಾರ್ಥಿ ಓದ್ತಾನೆ ಅಲ್ಲಿಯವರೆಗೆ ಅವರಿಗೆ ಉಚಿತವಾಗಿರುವಂತಹ ಶಿಕ್ಷಣವನ್ನು ದತ್ತಕ್ಕೆ ತೆಗೆದುಕೊಂಡು ಮಾಡುವಂತಹ. ಅಲ್ಲ, ಒಬ್ಬ ವ್ಯಕ್ತಿ ಕಾಲವಾದ ನಂತರವೂ ಬದುಕುಳಿಯೋದಂದ್ರೆ ಹೀಗೆ ಅವರ ಸ್ಮರಣಾರ್ಥವಾಗಿ ಈ ಎಲ್ಲ ಕೆಲಸಗಳು ಇವತ್ತು ನಡೀತಾ ಇದ್ದಾರೆ. ಹೌದು, ಇದೊಂದು ಅವ್ರದೊಂದು ವಿಶೇಷವಾಗಿ ಅವರ ಸ್ಮರಣಾರ್ಥವಾಗಿ ಈ ರೀತಿಯಾಗಿ ನಡೀತದೆ. ಆಮೇಲೆ ಪ್ರಶಸ್ತಿಗಳನ್ನ ನಾವೆಲ್ಲರೂ ಕೂಡ ಹೇಳಿದ ರೀತಿಯಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾ ಇದ್ದೇವೆ ಅವರ ಸ್ಮರಣಾರ್ಥವಾಗಿ. ಈ ಊರಿನ ಜನತೆಗಷ್ಟೇ ಅಲ್ಲ, ಈಗ ನನಗೂ ಒಂದಷ್ಟು ಕುತೂಹಲ ಇದೆ. ಈ ಬಾರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾರೆಲ್ಲ ಬರ್ತಾ ಇದ್ದಾರೆ? ಈ ವರ್ಷದಲ್ಲಿ ಒಂದು ವಿಶೇಷವಾಗಿ ನಾವೆಲ್ಲರೂ ಕೂಡ ಬಿಗ್ ಬಾಸ್ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಗಿಲ್ಲಿ ಹವಾ, ಹೌದು, ಗಿಲ್ಲಿ ಹವಾ ಅಂತ. ಆಮೇಲೆ ಅದರಲ್ಲಿ ರಕ್ಷಿತಾ ಅಂತ, ರಕ್ಷಿತಾ ಶೆಟ್ಟಿ ಅಂತಿದ್ದಾರೆ, ತುಳುನಾಡಿನ ಪ್ರತಿಭೆ, ಒಳ್ಳೆ ಪ್ರತಿಭೆ. ಹೌದು. ಆಮೇಲೆ ಅಶ್ವಿನಿ ಗೌಡ, ಕನ್ನಡ ಹೋರಾಟಗಾರ್ತಿಯವರು, ಕರವೇ. ಆಮೇಲೆ ಜಾಹ್ನವಿ ಅಂತ ಅವರು. ಆಮೇಲೆ ನಮ್ಮ ಅದ್ಭುತವಾಗಿ ಮಾತನಾಡುವಂತಹ ನಮ್ಮ ಪ್ರಥಮ ಇರ್ಬೋದು, ಒಳ್ಳೆ ಹುಡುಗ ಅವರು. ಆನಂತರ ಈ ರೀತಿಯಾಗಿ ಒಂದಿಷ್ಟು ತಾರಾ ಮೆರಗನ್ನ ಆ ಕಾರ್ಯಕ್ರಮಗಳಲ್ಲಿ ತರುವಂತ ಸಂಗೀತದ ರಸಸಂಜೆ ಇದೆ. ಸಂಗೀತದ ರಸಸಂಜೆಯು ಕೂಡ ಈ ವರ್ಷದಲ್ಲಿ ರಾಜೇಶ್ ಕೃಷ್ಣನ್ ಅವರು ಹೆಸರಾಂತ ಹಿನ್ನೆಲೆ ಗಾಯಕರು, ಹೌದು,
ಅವರನ್ನ ಈ ವರ್ಷ ನಾವು ಕರೆಸೋದ್ರ ಮೂಲಕ ಅವ್ರ ಜೊತೆಗೆ ಪೃಥ್ವಿ ಭಟ್ ಆಗಿರ್ಬೋದು, ಸಂತೋಷ್ ದೇವ್ ಆಗಿರ್ಬೋದು, ಇವರೆಲ್ಲರ ಒಂದು ಸಮ್ಮಿಲನಗೊಂಡು ಒಂದು ವಿಶೇಷವಾಗಿ ಸಂಗೀತ ಸಂಜೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಆಮೇಲೆ ಹಲವಾರು ಜನ ಗಣ್ಯರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಒಂದಿಷ್ಟು ಮನರಂಜನೆಯನ್ನ ಕೇವಲ ಅಧ್ಯಾತ್ಮ ಇದ್ರೆ ಸಾಲ, ಅದರೊಟ್ಟಿಗೆ ಒಂದಿಷ್ಟು ಮನಸ್ಸನ್ನ ನೋಡಿ, ಒಂದ್ ಜಾತ್ರೆಗೆ ಬಂದ್ರೆ ರಥೋತ್ಸವ ಇದೆ, ಪ್ರವಾಸ ಇದೆ, ಸಂಗೀತ ರಸಸಂಜೆ ಇದೆ, ಯೋಗ ಚಿಕಿತ್ಸೆ ಇದೆ, ಪಂಚಕರ್ಮ ಇದೆ, ಆಧ್ಯಾತ್ಮದ ಭಾವನೆಯನ್ನು ಕೂಡ ಬಿತ್ತುತ್ತಾ ಇದ್ದೀರಿ. ಬಹುಶಃ ಜಾತ್ರೆ ಅಲ್ಲಿಗೆ ಸಂಪೂರ್ಣವಾಗಿ ಯಶಸ್ಸು ಅಂತ. ಹೌದು, ಖಂಡಿತ. ಯಾಕಂದ್ರೆ ಇದೆಲ್ಲ ಮಾಡಿದಾಗ್ಲೇ ಒಂದಿಷ್ಟು ಮನಸ್ಸು ಹೌದು ತನಸ್ಬೇಕಾದ್ರೆ ಒಂದಿಷ್ಟು ಮನರಂಜನೆ ಬೇಕಾಗ್ತದೆ. ಅಲ್ಲ, ಮತ್ತೊಂದು ಸವಾಲು ಏನ್ ಎದುರಾಗುತ್ತೆ ಅಂದ್ರೆ, ಈ ವರ್ಷ ಅದ್ದೂರಿಯಾಗಿ ಜಾತ್ರೆ ನೆರವೇರಿದ್ರೆ ಮುಂದಿನ ವರ್ಷ ಮತ್ತಷ್ಟು ಅದ್ದೂರಿಯಾಗಿ ಯಾವುದೇ ಕಿಂಚಿತ್ ಕಳಂಕ ಬರದ ಹಾಗೆ ಬಹಳ ಅದು ದೊಡ್ಡ ಜವಾಬ್ದಾರಿ ಅಲ್ವಾ? ಹೆಗಲು ಮತ್ತಷ್ಟು ಭಾರ ಆಗುತ್ತೆ. ವರ್ಷ ವರ್ಷ ಅದು ಭಾರ ಆಗ್ತಾನೆ ಹೋಗುತ್ತೆ. ಹೌದು, ಅಂದ್ರೆ ನಿರೀಕ್ಷೆ ಜಾಸ್ತಿ ಇರುತ್ತೆ, ನಿರೀಕ್ಷೆ ಜಾಸ್ತಿ ಆಗುತ್ತೆ ಭಕ್ತರಲ್ಲಿ. ನಿರೀಕ್ಷೆ. ಹೌದು, ಈ ವರ್ಷದಲ್ಲಿ ನಾವು ಮತ್ತೆ ನಿಮ್ಗೂ ಕೂಡ ನನ್ನ ದಾಖಲೆ ನಾನೇ ಮುರಿಬೇಕು ಅನ್ನೋದಿರುತ್ತೆ. ದಾಖಲೆ ಅನ್ನೋದಕ್ಕಿಂತ ಕೆಲಸವನ್ನ ನನ್ನ ಕೆಲಸ ನಾನೇ ಮೀರ್ಬೇಕು ಅಂತ. ಹೌದು, ಇನ್ನೂ ಹೆಚ್ಚಿನದಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ್ರೆ ಒಂದಿಷ್ಟು ಹೆಚ್ಚಿನದಾಗಿ ಭಕ್ತರಿಗೆ ಮನಸ್ಸು ಮುಟ್ಟುವ ಹಾಗೆ ಸ್ವಾಮೀಜಿ, ಮತ್ತೆ ಈ ಜಾತ್ರೆ ಮಹೋತ್ಸವದ ಬಗ್ಗೆ ಎಲ್ಲ ನಾವು ಬಹಳ ಅದ್ಭುತವಾಗಿ ವಿವರಣೆ ನೀಡಿದ್ರಿ. ಈಗ ಪ್ರವಾಸಿ ಪ್ರಪಂಚ ಅಂದ ತಕ್ಷಣ ಎಲ್ಲೇ ಹೋದ್ರೂ ಕೂಡ ಯಾರನ್ನ ನಾವು ಸಂದರ್ಶನ ಮಾಡ್ತೀವಿ ಅವರ ಪ್ರವಾಸದ ಅನುಭವವನ್ನ ಕೇಳಲಾರದೆ ನಾವು ಸಂದರ್ಶನವನ್ನು ಮುಗಿಸೋದಿಲ್ಲ. ನೀವು ಕೂಡ ಈವರೆಗೆ 4-6 ದೇಶಗಳನ್ನು ಸುತ್ತಿದ್ದೀರಿ. ಕೇವಲ ಕೋಶವನ್ನು ಅಷ್ಟೇ ಓದದೆ, ಮಠದಲ್ಲಿ ಅಷ್ಟೇ ಇರದೆ, ಪೀಠಾಧಿಪತಿ ಅಂದ್ರೆ ಕೇವಲ ಮಠದಲ್ಲಿರೋದು ಭಕ್ತರನ್ನ ಪೊರೆಯೋದು ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿರುವಂತಹ ತಂತ್ರಜ್ಞಾನ, ಅಲ್ಲಿನ ಆವಿಷ್ಕಾರ, ಅಲ್ಲಿನ ದಟ್ಟ ಅನುಭವವನ್ನ ತಂದು ಕೂಡ ಇಲ್ಲಿ ಅನುಭವಕ್ಕೆ ಇಳಿಸೋದು ಬಹಳ ಪ್ರಮುಖವಾಗತ್ತೆ. ನಿಮ್ಮ ಪ್ರವಾಸದ ಅನುಭವದ ಬಗ್ಗೆ ಮಾತನಾಡೋದಾದ್ರೆ ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಅದ್ಭುತ ಜ್ಞಾನಿಗಳಾಗಿರುವಂತಹ ನಮ್ಮ ವಿಶ್ವೇಶ್ವರ ಭಟ್ರು ಅವರೊಟ್ಟಿಗೆ ನಾವೆಲ್ಲರೂ ಕೂಡ ಹೋಗಿದ್ದೀವಿ ಅನ್ನೋದು ನಮ್ದೊಂದು ಬಹಳಷ್ಟು ದೊಡ್ಡ ಸಂತೋಷದ ಸಂಗತಿ. ಆ ಒಂದು ಜ್ಞಾನಕೋಶದ ಜೊತೆಗೆ ದೇಶದ ಒಂದು ಪರ್ಯಟನೆ ಇದೆ ಅಲ್ಲ, ಹೌದು, ವಿದೇಶದ ಪರ್ಯಟನೆ ಇದೆ, ವಿಶ್ವ ಪರ್ಯಟನೆ, ಅದ್ಭುತವಾಗಿರುವಂತಹ ಒಂದು ಜ್ಞಾನವನ್ನ ನಮ್ಗೆಲ್ಲರೂ ಕೂಡ ತಂದು. ಹೌದು, ನಿಜವಾಗ್ಲೂ ವಿಶೇಷ ಅನ್ಸೋದು ಏನು ಅಂತ ಹೇಳಿದ್ರೆ, 3 ದೇಶಗಳಿಗೆ ನಾನೆಲ್ಲ ಇವಾಗ ಹೋಗಿದ್ದೀನಿ. ಒಂದು ಜಾರ್ಜಿಯಾ, ಆಮೇಲೆ ಪ್ಯಾರಿಸ್ ಆಗಿರ್ಬೋದು, ಫ್ರಾನ್ಸ್, ಹೌದು, ಆಮೇಲೆ ಸ್ವಿಟ್ಜರ್ಲ್ಯಾಂಡ್. ಈ 3 ದೇಶಗಳಿಗೆ ಹೋದಾಗ ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿರುವಂತಹ ಅನುಭವಗಳು, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾಗಿರುವಂತಹ ಅನುಭವ, ವಿಶಿಷ್ಟವಾಗಿರುವಂತಹ ಸಂಸ್ಕೃತಿ, ವಿಶಿಷ್ಟವಾಗಿರುವಂತಹ ಜನ, ಒಂದಿಷ್ಟು ಅವರ ನಡೆನುಡಿಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಆ ಎಲ್ಲವನ್ನು ನೋಡೋದ್ರಿಂದ ಏನೋ ಒಂದಿಷ್ಟು ಮನಸ್ಸಿಗೆ ಖುಷಿಯನ್ನ ಕೊಡುವಂತಹ ಕೆಲಸಗಳಾಗಿದ್ದಾವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನ ನಾನು ಪಡ್ಲಿಕ್ಕೆ ಬಹಳಷ್ಟು ಅನುಕೂಲ, ಹೆಚ್ಚಿನ ಜ್ಞಾನವನ್ನ. ಯಾಕಂದ್ರೆ ಕೇವಲ ನಾವು ಬಾವಿಯ ಕಪ್ಪೆಗಳಾಗ್ಲಿದೆ, ಒಂದಿಷ್ಟು ಸಾಗರವನ್ನು ನೋಡೋರು ಕೂಡ ಹೋಗಿದ್ವಿ. ಸಾಗರವನ್ನು ನೋಡಿದಾಗ ಅನಿಸ್ತು ನಾವೇ ಚಿಕ್ಕವರೇನೋ ಒಂದು ಅನಿಸ್ಬಿಡ್ತದೆ. ಇನ್ನೂ ನೋಡುವಂತಹದ್ದು ಈ ಜಗತ್ತಿನಲ್ಲಿ ಬಹಳಷ್ಟು ಅದ್ಭುತಗಳಿದ್ದಾವೆ. ನಾವು ಸಾಮಾನ್ಯವಾಗಿ ಮನುಷ್ಯ ಸಂಚರಿಸ್ತಾ ಇರ್ಬೇಕಂತ, ಮನುಷ್ಯನಾದಂತ ಯಾವಾಗ್ಲೂ ಕೂಡ ನಿಂತ ನೀರಾಗಿರ್ಬಾರ್ದು, ಹರಿಯುವ ನೀರಾಗಿರ್ಬೇಕಂತ. ಹರಿಯುವ ನೀರಾಗಿದ್ರೆ ಸ್ವಚ್ಛವಾಗಿರ್ತದೆ. ಅದಕ್ಕೆ ನಾವು ವಿಶ್ವೇಶ್ವರ ಭಟ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕೂತು ಕೆಟ್ಟವರುಂಟು ತಿರುಗಿ ಕೆಟ್ಟವರಿಲ್ಲ ಅಂತ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅದಕ್ಕೆ ಜಂಗಮನಾಗಿ ಒಂದಿಷ್ಟು ಪರ್ಯಟನೆ ಮಾಡ್ತಾ ಇದ್ರೆ ಒಂದಿಷ್ಟು ಹೊಸ ಅನುಭವಗಳನ್ನ ಪ್ರತಿಯೊಬ್ಬರು ಕೂಡ ಪಡಿಬಹುದು. ಆ ರೀತಿಯಾಗಿರುವಂತಹ ಹೊಸ ಅನುಭವ ನಮಗಾಗಿದೆ. ಒಂದಿಷ್ಟು ಮನಸ್ಸು, ಒಂದಿಷ್ಟು ಜ್ಞಾನ ಎಲ್ಲವನ್ನು ಪಡೆಯುವಂತ ನಾವೆಲ್ಲರೂ ಕೂಡ. ಸಾಮಾನ್ಯವಾಗಿ ಬೇರೆ ದೇಶಕ್ಕೆ ಹೋಗಿ ಬಂದ ಪ್ರವಾಸಿಗರು ಏನ್ ಮಾಡ್ತಾರೆ, ತಮ್ಮ ದೇಶದ ಸಂಸ್ಕೃತಿಯನ್ನ, ಆಚಾರವನ್ನ, ಇಲ್ಲಿನ ನೀತಿ ನಿಯಮಗಳನ್ನ ಕಂಪೇರ್ ಮಾಡ್ತಾ ಒಂದಷ್ಟು ಜನ ನನ್ನ ದೇಶವೇ ಅದ್ಭುತ ಅಂತಾರೆ, ಅಥವಾ ಇನ್ನು ಕೀಳಾದ ಭಾವನೆಯಲ್ಲಿ ಮಾತನಾಡ್ತಾರೆ. 3 ದೇಶವನ್ನ ನೋಡಿ ಬಂದ ನಂತರ ಭಾರತವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಒಬ್ಬ ಪ್ರವಾಸಿಗನಾಗಿ? ಇಲ್ಲ, ನಾವು ನಮ್ಮ ದೇಶವನ್ನ ಬಿಟ್ಕೊಡೋ ಹಾಗೇನೆ ಇಲ್ಲ. ಹೌದು, ಕಾರಣ ನಾನು ಹುಟ್ಟಿರುವಂತದ್ದು ಸಾಮಾನ್ಯ ದೇಶ ಅಲ್ಲ. ನಾನು ಹುಟ್ಟಿರುವಂತದ್ದು ನನ್ನ ಭಾರತ ದೇಶದಲ್ಲಿ. ಹೌದು, ನನ್ನ ದೇಶ ಇವತ್ತು ವರ್ಲ್ಡ್ ಅಲ್ಲಿ 4th ಲಾರ್ಜೆಸ್ಟ್ ಎಕಾನಮಿಕ್ ಕಂಟ್ರಿ ಅಂತ ಇವತ್ತು ಆಗಿದೆ ನಮ್ಗೆ. ಹೌದು, ಇವತ್ತು ನನ್ನೊಂದು ಹೆಮ್ಮೆ ನಮ್ಮ ದೇಶದ್ದು. ಇವತ್ತು ನಾವು ಕೂಡ ಅದೇ ರೀತಿ ಬೆಳಿತಾ ಇದೀವಿ. ಯಾರಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮುನ್ನುಗ್ತಾ ಇದೀವಿ. ಆದ್ರೆ ನಮ್ಮ ಜನರು ಕಂಪ್ಯಾರಿಸನ್ ಮಾಡೋದಕ್ಕಿಂತ ಒಂದಿಷ್ಟು ಜ್ಞಾನವನ್ನ, ನಿಯಮಗಳನ್ನ, ನಮ್ಮಲ್ಲಿ ಇದಾವೆ ನಿಯಮಗಳು, ಆದ್ರೆ ಅದನ್ನು ಪಾಲಿಸೋದು ಯಾರು? ನಾವೇ ಪಾಲಿಸ್ಬೇಕು. ಆ ದೇಶದಲ್ಲಿ ಆ ಜನತೆ ಪಾಲಿಸ್ತಾರೆ. ಹಂಗಾಗಿ ಕೇವಲ ಯಾರು ಮಾಡ್ತಾರೋ ಅವ್ರಿಗಷ್ಟೇ ರೂಲ್ಸ್ ಅಲ್ಲ,
ಇಲ್ಲಿ ನಾವು ಕೂಡ ಮಾಡಿದಾಗ್ಲೇ ಅದಕ್ಕೆ ಸಂಪೂರ್ಣವಾಗಿ ನಾವು ತೊಡಗಬೇಕು ಆ ರೂಲ್ಸ್ಗೆ. ಹಿಂಗಾಗಿ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು. ಮಾಡಿದಾಗ ಇದೂ ಕೂಡ ವಿದೇಶಗಳಿಗೆ ನಾವೆಲ್ಲ ಹೋಲಿಕೆ ಮಾಡಿ ಮಾತಾಡ್ತೀವಲ್ಲ, ಹೌದು ಅದೆಲ್ಲವೂ ಕೂಡ ಹೋಗ್ತದೆ. ನಮ್ಮ ದೇಶವು ಕೂಡ ಈಗಾಗಲೇ ಆಗಿದೆ. ಹೌದು. ಸಾಕಷ್ಟು ನಗರಗಳ ನಮ್ಮ ದೇಶದಲ್ಲಿ ಇವತ್ತು ಬದಲಾವಣೆಗಳಿದ್ದಾವೆ. ಹ್ಯೂಜ್ ಡೆವಲಪ್ಮೆಂಟ್ ಆಗಿದೆ. ಹೌದು ಇವತ್ತು ಯುವಕರು ಬದಲಾಗ್ತಾ ಇದ್ದಾರೆ, ಅವರ ಯೋಚನಾ ಶಕ್ತಿ ಬದಲಾಗ್ತಾ ಇದೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಬೇರೆ ಕಡೆ ಹೋಲಿಕೆ ಮಾಡೋದಕ್ಕಿಂತ ನಮ್ಮ ದೇಶ ಇಷ್ಟು ವರ್ಷದಲ್ಲಿ ಬದಲಾಗ್ತದೆ ಅನ್ನುವಂಥದ್ದು ಇಟ್ಕೋಬೇಕು. ಹೌದು. ಆ ನಂತರದಲ್ಲಿ ಆ ದೇಶಗಳ ಈಗಾಗಲೇ ಡೆವಲಪ್ಮೆಂಟ್ ಆಗಿದೆ, ನಮ್ಮ ದೇಶನೂ ಕೂಡ ಡೆವಲಪ್ಮೆಂಟ್ ಆಗಿದೆ. ನಾವು ಕೂಡ ಮಾಡ್ತಾ ಹೋಗೋಣ. ಒಂದಿಷ್ಟು ಅಲ್ಲಿರುವಂತಹ ಜ್ಞಾನವನ್ನು ಇಲ್ಲಿ ತಂದು ಒಂದಿಷ್ಟು ಬಿತ್ತೋದ್ರಿಂದ ಏನೋ ಒಂದಿಷ್ಟು ಬದಲಾವಣೆ ಆಗ್ಬೋದು ಅನ್ನೋ. ಕರ್ನಾಟಕ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಇರುವ ಸವಾಲುಗಳು, ಒಂದಷ್ಟು ಬದಲಾವಣೆ ಆಗಬೇಕು, ಹೊಸ ನೀರು ಹರಿಬೇಕು ಅಂತ ಅನ್ಸುತ್ತಲ್ವಾ? ನಿಜ. ಅದು ಏನ್ ಅನಿಸ್ತದೆ ಅಂತ ಹೇಳಿ ಅಂದ್ರೆ, ಯಾವುದೇ ಸರ್ಕಾರ ಬರ್ಲಿ, ಹೌದು, ಸರ್ಕಾರದ ಕೆಲಸಗಳು ನಮ್ಮ ಐತಿಹಾಸಿಕವಾಗಿರುವಂತಹ ಕೇಂದ್ರಗಳು, ಪ್ರವಾಸಿ ತಾಣಗಳಿದ್ದಾವೆ, ಅವುಗಳಿಗೆ ಬಹಳಷ್ಟು ಒತ್ತುಗಳನ್ನು ಕೊಡಬೇಕು. ಯಾಕಂದ್ರೆ ನಾವು ಈಗಾಗಲೇ ಕೊಡ್ತಾ ಇದ್ದಾರೆ, ಅದಿನ್ನೂ ಕೂಡ ನಮಗೆ ಸಾಲ್ತಾ ಇಲ್ಲ. ಹೌದು. ಯಾಕಂದ್ರೆ ಹಳೆಯ ಒಂದು ಐತಿಹ್ಯಗಳನ್ನ ನಾವೆಲ್ಲರೂ ಕೂಡ ಉಳಿಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ. ಅದು ಮುಂದಿನ ಪೀಳಿಗೆಗೆ ಮಾದರಿ. ನಾವೆಲ್ಲರೂ ಕೂಡ ನೋಡಿದಾಗ ನಮ್ದೊಂದು ಲೆಗೆಸಿ ಇತ್ತು, ಹೌದು, ಹಿಂಗೊಂದಿತ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಅನ್ನುವಂತಹ ಭಾವ ಆ ಮುಂದಿನ ಪೀಳಿಗೆಗೆ ಬರಲೇಬೇಕು. ಹೌದು. ನಾವು ಯಾರು ಕೂಡ ನಮ್ಮ ಒಂದಿಷ್ಟು 1000 ವರ್ಷಗಳ ಹಿಂದಿನ ಒಂದು ಯಾವುದೇ ಐತಿಹ್ಯವನ್ನ ನಾವು ನೋಡಕ್ ಸಿಗೋದಿಲ್ಲ. ಕೆಲವೊಂದು ಕಡೆ ಸಿಗ್ತದೆ. ಅದನ್ನ ನಾವೆಲ್ಲರೂ ಕೂಡ ಉಳಿಸುವಂತಹ ಪ್ರಯತ್ನವನ್ನ ಇವತ್ತು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ. ಹೆಚ್ಚಿನ ಅನುದಾನವನ್ನಿಟ್ಟು ಅದಕ್ಕೆ ಗಮನವನ್ನು ಕೊಟ್ಟು ಒಂದಿಷ್ಟು ಅಲ್ಲಲ್ಲೇ ಎಲೆಮರೆ ಕಾಯಿ ಹಾಗೆ ಇನ್ನೂ ದೇವಸ್ಥಾನಗಳಿದ್ದಾವೆ, ಕೋಟೆ ಕೊತ್ತಲಗಳಿದ್ದಾವೆ, ಹಲವಾರು ಇವತ್ತು ನಮ್ಮಲ್ಲಿದ್ದಾವೆ. ಅವುಗಳನ್ನ ನಾವೆಲ್ಲರೂ ಕೂಡ ಇವತ್ತು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಬಹಳಷ್ಟು ಉಪಯೋಗ ಆಗ್ತದೆ ಅನ್ನುವಂಥದ್ದು ನಂಬುದು. ಆ ರೀತಿಯಾಗಿ ಒಂದಿಷ್ಟು ಬದಲಾವಣೆಗಳಾಗಬೇಕು, ಅಭಿವೃದ್ಧಿ ಆಗ್ಬೇಕು. ಧನ್ಯವಾದ ಸ್ವಾಮೀಜಿ. ಮತ್ತೆ ಜಾತ್ರೆ ವಿಷಯಕ್ಕೆ ಬರೋಣ. ಕಡೆಯದಾಗಿ ಮಠದ ಪರವಾಗಿ ಪೀಠಾಧಿಪತಿಗಳಾಗಿ ಸಕಲ ಭಕ್ತರನ್ನ ನೀವು ನಮ್ಮ ಪ್ರವಾಸಿ ಪ್ರಪಂಚದ ವಾಹಿನಿ ಮೂಲಕ ನಿಮ್ಮ ಜಾತ್ರೆ ಮಹೋತ್ಸವಕ್ಕೆ ಆಹ್ವಾನಿಸಬಹುದು. ಖಂಡಿತ. ಎಲ್ಲ ಈ ಮೂಲಕ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ನಮ್ಮ ಬೈಲಹೊಂಗಲ 3000 ಮಠದಲ್ಲಿ ವಿಶೇಷವಾಗಿ ತಮಗೆಲ್ಲರಿಗೂ ಕೂಡ ಆಧ್ಯಾತ್ಮಿಕ ಚಿಂತನೆ, ಒಂದಿಷ್ಟು ಮನರಂಜನೆ, ಕಲಾವಿದರು, ರಾಜಕಾರಣಿಗಳು, ಹಲವಾರು ಪೂಜ್ಯರ ದರ್ಶನ, ನಿಮಗೆಲ್ಲರಿಗೂ ಕೂಡ ಒಂದು ಅತ್ಯದ್ಭುತವಾಗಿರುವಂತಹ ಅನುಭವ ನಮ್ಮ ಜಾತ್ರೆಯಲ್ಲಿ ನಡೀತದೆ. ಆ ಜಾತ್ರೆಗೆ ತಮಗೆಲ್ಲರಿಗೂ ಕೂಡ ನಾನು ಈ ಮೂಲಕ ಪ್ರೀತಿಯ ಆಮಂತ್ರಣವನ್ನ, ಕರೆಯೋಲೆಯನ್ನ ನಿಮ್ಮೊಟ್ಟಿಗೆ ನಾನು ಇಡ್ತಾ ಇದ್ದೇನೆ ಅನ್ನುವಂಥದ್ದು ಒಂದು ವಿಶೇಷವಾಗಿ. ತಾವೆಲ್ಲರೂ ಕೂಡ ಬನ್ನಿ, ಜಾತ್ರೆಯಲ್ಲಿ ಆಧ್ಯಾತ್ಮದ ಅನುಭವವನ್ನ ತಾವೆಲ್ಲರೂ ಕೂಡ ಅನುಭವಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಪ್ರವಾಸ ಅಂದ್ರೆ ಜಾತ್ರೆ, ಹಬ್ಬ, ಹರಿದಿನ, ಕೂಡೋದು, ಏನನ್ನೋ ತಮ್ಮ ನೆನಪನ್ನ, ಬುತ್ತಿಯನ್ನು ಹೊತ್ಕೊಂಡು ಹೋಗೋದು, ಎದೆಯಲ್ಲಿನ ಭಾರವನ್ನು ಇಳಿಸ್ಕೊಳ್ಳೋದು ಇದೇ ಆಗಿರುತ್ತೆ. ಬೈಲಹೊಂಗಲದಲ್ಲಿ ಮಹಾಶಿವ ಯೋಗೀಶ್ವರರ ಜಾತ್ರೆ ಅತ್ಯಂತ ಅದ್ದೂರಿಯಿಂದ, ಸಂಭ್ರಮದಿಂದ ನಡೀಲಿಕ್ಕಿದೆ. ನಾಳೆಯಿಂದನೇ ವಿಶೇಷ ತಯಾರಿಗಳು ಪ್ರಾರಂಭವಾಗುತ್ತೆ. 11 ದಿನಗಳು ಅತ್ಯಂತ ಅತ್ಯದ್ಭುತವಾಗಿ, ಅಭೂತಪೂರ್ವವಾಗಿ ನಡೆಯುವಂತಹ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಮಠದ ಪರವಾಗಿ ಮತ್ತು ಪೀಠಾಧಿಪತಿಗಳಾದಂತಹ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ಪರವಾಗಿ ನಾವು ಕೂಡ ಪ್ರವಾಸಿ ಪ್ರಪಂಚದ ತಂಡ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ನಮಸ್ಕಾರ, ಧನ್ಯವಾದ. ನಾನು ದೀಕ್ಷಿತ್ ನಾಯರ್.